ಯಾರು ಗರುಡ, ಯಾಕೆ ಗರುಡನ ಒಂದು ಸೇವೆಯನ್ನು ಮಾಡಬೇಕು ಅಂದ್ರೆ, ಗರುಡ ಈತ ವಿಷ್ಣುವಿನ ವಾಹನ, ವೈನತೆಯನು, ಸರ್ಪದೋಷ ನಿವಾರಕನು, ವೈಕುಂಠವನ್ನೇ ತನ್ನ ವಶ ಮಾಡಿಕೊಂಡಿರ್ತಕ್ಕಂತಹವನು, ದೇವಾನುದೇವತೆಗಳಿಗೂ ಸಹ ಸರ್ಪದೋಷವನ್ನ ನಿವಾರಣೆ ಮಾಡಿರ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಗರುಡ ಭಗವಂತನಲ್ಲಿದೆ. ಆಗ ಆ ಪಕ್ಷಿ ಅನೇಕ ಕ್ಷೇತ್ರಗಳನ್ನ ದಾಟಿ ಕೊನೆಯದಾಗಿ ಈ ಒಂದು ಕ್ಷೇತ್ರದಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟಂತಹ ಒಂದು ಸ್ಥಳ ಇದು. ಮೊದಲು ನಮಗೆ ಮಗು ಆಗಿರ್ಲಿಲ್ಲ, ಮಗು ಆಗ್ಬೇಕು ಅಂತ ಬಂದಿದ್ವಿ. ದೇವರ ದಯೆಯಿಂದ, ಒಂದು ಆಶೀರ್ವಾದದಿಂದ ಮಗು ಆಯ್ತು. ಆಮೇಲೆ ತುಂಬಾ ಸತಿ ತೊಂದರೆಗಳಿದ್ದಾಗ, ಅದು ಇದ್ದಾಗ ಪರಿಹಾರ ಕೇಳಕ್ ಬರ್ತೀವಿ. ಇಲ್ಲಿ ಸ್ವಾಮಿಗಳಿದ್ದಾರೆ, ಅವ್ರ ಹತ್ರ ಕೇಳಿದಾಗ ಅವರು ಕೊಡೋ ಪರಿಹಾರ ನಮಗೆ ಸಿದ್ಧಿ ಆಗಿದೆ. ಏನು ತೊಂದರೆಗಳಿದ್ರು ಪರಿಹಾರ ಕೊಡ್ತಾರೆ. 99% ಎಲ್ಲ ಕ್ಲಿಯರ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಬಂದಿರುವಂತಹ ಒಂದು ಗ್ರಾಮ ಕೊಲದೇವಿ ಗ್ರಾಮ ಅಂತ. ಇದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿದೆ. ಇಲ್ಲಿಯ ವಿಶೇಷ ಏನು ಅಂದರೆ, ಇಲ್ಲಿ ಒಂದು ದೇವಾಲಯ ಇದೆ, ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ. ಇದು ವಿಶ್ವದ ಏಕೈಕ ಗರುಡ ದೇವಾಲಯ ಆಗಿದೆ. 12ನೇ ಶತಮಾನದಲ್ಲಿ ಶ್ರೀ ರಾಮಾನುಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಗರುಡ ಮೂರ್ತಿ ಅಂತ ಇದನ್ನು ನಂಬಲಾಗಿದೆ. ಈ ದೇವಾಲಯ ಹೇಗಿದೆ, ಇದರ ವಿಶೇಷತೆ ಏನು, ಇಲ್ಲಿನ ಮಹತ್ವ ಏನು ಅಂತ ನೋಡೋಣ ಬನ್ನಿ. ದೇವಸ್ಥಾನದ ಒಳಗಡೆಗೆ ಬರ್ತಾ ಇದ್ದಾಗೆ ಶ್ರೀ ಶನೇಶ್ವರ ಸ್ವಾಮಿಯ ಗುಡಿ ಸಿಗುತ್ತೆ. ಬಲಗಡೆಗೆ ನವಗ್ರಹಗಳ ಗುಡಿ ಇದೆ. ಕೋಲಾರ ಜಿಲ್ಲೆಯ ಜನ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಅನೇಕ ಜಿಲ್ಲೆಗಳಿಂದ ಇಲ್ಲಿಗೆ ಭಕ್ತಾದಿಗಳು ಬರುತ್ತಾರೆ. ಪ್ರತಿ ಹುಣ್ಣಿಮೆಯ ದಿನ ಇಲ್ಲಿ ವಿಶೇಷವಾದ ಪೂಜೆಗಳನ್ನು ಸ್ವಾಮಿಗೆ ನಡೆಸಲಾಗುತ್ತೆ. ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ. ಆ ಹಿನ್ನೆಲೆ ಏನು, ಇದರ ಮಹತ್ವ ಏನು ಅನ್ನೋದನ್ನು ಇಲ್ಲಿನ ಅರ್ಚಕರು ವಿವರಿಸುತ್ತಾರೆ. ಕೇಳೋಣ ಬನ್ನಿ. ಮಧ್ಯದಲ್ಲಿ ಪ್ರಧಾನವಾಗಿ ಗರುಡ ದೇವರು, ದೇವರ ಬಲಗೈಯಲ್ಲಿ ಮಹಾವಿಷ್ಣುವನ್ನ, ಎಡಗೈಯಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನ ಹೊತ್ತು ನಿಂತಿರತಕ್ಕಂತಹ ವಿಶೇಷವಾದಂತಹ ಒಂದು ಮೂರ್ತಿ ಇದು. ಇದು ವಿಶ್ವದಲ್ಲೇ ಗರುಡ ದೇವರಿಗೆ ಗರ್ಭಗುಡಿಯಲ್ಲಿ ಆರಾಧನೆ, ಪೂಜೆ, ಸೇವೆ ನಡೀತಾ ಇರತಕ್ಕಂತಹ ಏಕೈಕ ಒಂದು ಸ್ಥಳ. ಬೇರೆ ಕಡೆ ಎಲ್ಲ ವಿಷ್ಣುಮೂರ್ತಿ ಪ್ರಧಾನವಾಗಿದ್ರೆ ಗರ್ಭಗುಡಿಯ ಪಕ್ಕದಲ್ಲಿ, ಗರ್ಭಗುಡಿಯ ಮುಂದೆ ಭಗವಂತನನ್ನ ಸೇವೆಯಾಗಿ ಮಾಡ್ತಾರೆ. ಇಲ್ಲಿ ಪ್ರಧಾನವಾಗಿ ಗರುಡನನ್ನ ಪೂಜೆಯನ್ನು ಮಾಡ್ತಕ್ಕಂತಹ ಒಂದು ಸ್ಥಳ ಇದು. ಯಾರು ಗರುಡ, ಯಾಕೆ ಗರುಡನ ಒಂದು ಸೇವೆಯನ್ನು ಮಾಡಬೇಕು ಅಂದ್ರೆ, ಗರುಡ ಈತ ವಿಷ್ಣುವಿನ ವಾಹನ, ವೈನತೆಯನು, ಸರ್ಪದೋಷ ನಿವಾರಕನು, ವೈಕುಂಠವನ್ನೇ ತನ್ನ ವಶ ಮಾಡಿಕೊಂಡಿರ್ತಕ್ಕಂತಹವನು, ದೇವಾನುದೇವತೆಗಳಿಗೂ ಸಹ ಸರ್ಪದೋಷವನ್ನ ನಿವಾರಣೆ ಮಾಡಿರ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಗರುಡ ಭಗವಂತನಲ್ಲಿದೆ. 18 ಪುರಾಣಗಳಲ್ಲಿ ಶ್ರೇಷ್ಠ ಪುರಾಣ ಗರುಡ ಪುರಾಣ. ಗರುಡ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಯಾರು ಗರುಡನ ಒಂದು ಸೇವೆಯನ್ನು ಮಾಡ್ತಾರೆ, ಯಾರು ಗರುಡನ ಒಂದು ದರ್ಶನವನ್ನು ಪಡಿತಾರೆ, ಅವರಿಗೆ ಇರ್ತಕ್ಕಂತಹ ಪರಿಪೂರ್ಣ ಸರ್ಪದೋಷ ನಿವಾರಣೆಯಾಗಿ ಅವರ ಒಂದು ಇಷ್ಟಾರ್ಥಗಳು ಸಿದ್ಧಿಸಿದೆ ಅಂತ ಗರುಡ ಪುರಾಣದಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ರಾಮಾಯಣದ ಕಾಲದಲ್ಲಿ ತಾಯಿ ತ್ರೇತಾಯುಗದ ಮಹಾಲಕ್ಷ್ಮಿ ಸೀತಾದೇವಿ ವನವಾಸದಲ್ಲಿ ಇರಬೇಕಾದ್ರೆ ಆ ತಾಯಿಯನ್ನ ರಾವಣ ಕಾರಣಾಂತರಗಳಿಂದ ಅಪಹರಿಸ್ಕೊಂಡು ಹೋಗ್ತಿರ್ತಾನೆ. ಆ ಸಂದರ್ಭದಲ್ಲಿ ಆ ತಾಯಿ ಹೋಗ್ಬೇಕಾದ್ರೆ, ಆ ರಾವಣ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ತನ್ನ ಪತಿಯಾದಂತಹ ರಾಮನನ್ನ ಕರೆತಿರ್ತಾಳೆ. ರಾಮ 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 ಅಂತ ಕೂಗುತ್ತಿರ್ಬೇಕಾದ್ರೆ ಆ ಕೂಗನ್ನ ಈ ಗರುಡ ಸಂಕಲಕ್ಕೆ ಸೇರಿದಂತಹ ಒಂದು ಪಕ್ಷಿ ಜಟಾಯು ಕೇಳಿಸ್ಕೊಳ್ಳುತ್ತೆ. ಕೇಳಿಸ್ಕೊಂಡು ಕಾಪಾಡೋದಕ್ಕೆ ಅಂತ ಹೋಗುತ್ತೆ. ಮೊದಲು ಹೋಗಿ ರಾವಣನ ಬಳಿ ಸಂಧಾನವನ್ನು ಮಾಡುತ್ತೆ, ಪರಿಪರಿಯಾಗಿ ಬೇಡ್ಕೊಳ್ಳುತ್ತೆ. ಏನೇ ಹೇಳಿದ್ರು ಸಹ ರಾವಣ ತುಂಬಾ ಹಠವಾದಿ, ಕ್ರೂರಿ, ಅಹಂಕಾರಿ, ಬಲಿಷ್ಠನಾಗಿರ್ತಾನೆ. ಶಿವನಿಗೆ ಪರಮಭಕ್ತ ರಾವಣ, ಶಿವನ ಆತ್ಮಲಿಂಗವನ್ನೇ ಕೇಳಿದಂತಹವನು. ಆ ಒಂದು ಅಹಂಕಾರದಿಂದಲೇ ಆ ಜಟಾಯುವಿನ ಒಂದು ಸಂಧಾನಕ್ಕೆ ಆತ ಒಪ್ಪೋದಿಲ್ಲ. ನಂತರ ಇಬ್ಬರಿಗೂ ನಡೆದಂತಹ ಘೋರವಾದ ಯುದ್ಧ. ಆ ಯುದ್ಧ ಪರಿಸ್ಥಿತಿಯಲ್ಲಿ ರಾವಣ ತುಂಬಾ ಬಲಿಷ್ಠನಾಗಿರ್ತಾನೆ. ಆ ಜಟಾಯು ಪಕ್ಷಿ ತನ್ನ ಶಕ್ತಿ ಎಲ್ಲವನ್ನ ಕಳೆದುಕೊಳ್ಳುತ್ತೆ. ಇದನ್ನು ಕಂಡಂತಹ ರಾವಣ ತನ್ನ ಕತ್ತಿನ ಜಟಾಯು ಪಕ್ಷಿ 2 ರೆಕ್ಕೆಗಳನ್ನು ಹೊಡಿತಾನೆ. ಆಗ ಆ ಪಕ್ಷಿ ಅನೇಕ ಕ್ಷೇತ್ರಗಳನ್ನ ದಾಟಿ ಕೊನೆಯದಾಗಿ ಈ ಒಂದು ಕ್ಷೇತ್ರದಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟಂತಹ ಒಂದು ಸ್ಥಳ ಇದು. ಹಾಗಾಗಿನೇ ಈ ಗ್ರಾಮಕ್ಕೆ ರಾವಣನಿಂದ ಜಟಾಯು ಪಕ್ಷಿ ಕೊಲ್ಲಲ್ಪಟ್ಟಂತಹ ಈ ಸ್ಥಳಕ್ಕೆ ಕೊಲದೇವಿ ಅಂತ ಹೆಸರು ಸಹ ಬಂದಿದೆ. 11, 12ನೇ ಶತಮಾನದಲ್ಲಿ ಪೂಜ್ಯರಾದಂತಹ ರಾಮಾನುಜಾಚಾರ್ಯರು ಈ ಒಂದು ಮೂರ್ತಿಯನ್ನ ಇಲ್ಲಿ ತುಂಬಾ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಸುಮಾರು 900 ವರ್ಷಗಳ ಮೇಲ್ಪಟ್ಟಂತಹ ಇತಿಹಾಸವನ್ನು ಹೊಂದಿರತಕ್ಕಂಥ ವಿಶೇಷವಾದಂತಹ ಒಂದು ದೇವಾಲಯ ಇದು. ಈ ಭಗವಂತನ ಸೇವೆಯಿಂದ ಏಕಕಾಲದಲ್ಲಿ 8 ಪ್ರಕಾರದ ಸರ್ಪದೋಷಗಳು ಪರಿಪೂರ್ಣವಾಗಿ ನಿವಾರಣೆಯಾಗುತ್ತೆ. ಇನ್ನು ಸರ್ಪದೋಷ ಇದ್ದಾಗ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ, ಕಲ್ಯಾಣ ಬೇಗ ಆಗುದಿಲ್ಲ, ಸಂತಾನ ಬೇಗ ಆಗುದಿಲ್ಲ, ಮಕ್ಕಳಿಗೆ ಸರಿಯಾದಂತಹ ಒಂದು ವಿದ್ಯಾಭ್ಯಾಸ, ಉನ್ನತ ಉದ್ಯೋಗ ಸಿಗುದಿಲ್ಲ, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಪರಿಪೂರ್ಣ ಸಿಗುದಿಲ್ಲ. ಈ ರೀತಿಯ ಎಲ್ಲಾ ದೋಷಗಳನ್ನ ಪರಿಪೂರ್ಣ ನಿವಾರಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಗರುಡ ಭಗವಂತನಲ್ಲಿದೆ. ತಾವು ಸಹ ಆ ಒಂದು ಭಗವಂತನಲ್ಲಿ ನಂಬಿಕೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ಭಗವಂತನನ್ನ ನಂಬಿಕೆಟ್ಟವರು ಯಾರೂ ಇಲ್ಲ. ನಂಬಿ ಭಕ್ತಿ ಶ್ರದ್ಧೆಗಳಿಂದ ಬೆಳೆದ ಅದರಲ್ಲಿ ಖಂಡಿತ ಸಹ ಭಗವಂತ ತಮ್ಮ ಸಂಕಲ್ಪಗಳನ್ನ ನೆರವೇರಿಸಿಕೊಡ್ತಾನೆ. ತಾವು ಸಹ ಆತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಭಗವಂತ ತಮ್ಮೆಲ್ಲರ ಕುಟುಂಬಗಳಿಗೆ ಸರ್ಪದೋಷ ನಿವಾರಣೆ ಮಾಡಲಿ,
ಎಲ್ಲರಿಗೂ ಮುಖ್ಯವಾಗಿ ಆರೋಗ್ಯವನ್ನು ನೀಡಲಿ, ತಮ್ಮೆಲ್ಲರ ಸಂಕಲ್ಪಗಳನ್ನ ನೆರವೇರಿಸಿ ಪುನರ್ದರ್ಶನ ಪುನರ್ಸೇವೆಯ ಭಾಗ್ಯವನ್ನು ನೀಡಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಸಂಕಲ್ಪ. ಶುಭ ನಕ್ಷತ್ರ ಶುಭ ಯೋಗ ಶುಭಾಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಶಿವಲಿತಾ ಶ್ರೀ ಭಗವದಾಗ್ನೇಯ ಭಗವತ್ಕೈಂಕರ್ಯ ರೂಪಂ ಲಕ್ಷ್ಮೀ ನಾರಾಯಣ ಸಮೇತ ಶ್ರೀ ಗರುಡ ದೇವತಾ ಪ್ರೀತ್ಯರ್ಥಂ. ಈ ದೇವಾಲಯದಲ್ಲಿ ಗರುಡಮೂರ್ತಿ ಅಲ್ಲದೆ ದೇವಾಲಯದ ಒಳಭಾಗದಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪನೆಗೊಂಡಂತಿರುವ ಉತ್ತರಮುಖಿ ಆಂಜನೇಯ ಎಂದೇ ಪ್ರಸಿದ್ಧಿಯಾಗಿರುವ 2 ಆಂಜನೇಯ ಮೂರ್ತಿಗಳಿವೆ. ಇಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗುತ್ತೆ. ದೇವಾಲಯದ ಆವರಣದಲ್ಲಿ ದಕ್ಷಿಣೇಶ್ವರ ಸ್ವಾಮಿ ಎಂಬ ಒಂದು ಗುಡಿ ಕೂಡ ಇದೆ. ಗೆಳೆಯರೇ, ಮನುಷ್ಯನನ್ನು ಕಾಡುವ ಪ್ರಮುಖವಾದ ದೋಷ ಸರ್ಪದೋಷ. ಯಾರಾದರೂ ಯಾವಾಗಲಾದರೂ ಹಾವನ್ನು ಗೊತ್ತಿಲ್ಲದೋ ಏನಾದರೂ ಅದಕ್ಕೆ ತೊಂದರೆ ಉಂಟು ಮಾಡಿದರೆ ಅದು ಸರ್ಪದೋಷವಾಗಿ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾರೆ. ಗರುಡ ದೇವನು ಸರ್ಪ ನಿವಾರಕ ಆಗಿರೋದ್ರಿಂದ ಈ ದೇವಾಲಯದಲ್ಲಿ ಸರ್ಪದೋಷಕ್ಕೆ ಪ್ರಮುಖವಾದ ಸ್ಥಾನ ಇದೆ. ಇಲ್ಲಿ ಸರ್ಪದೋಷ ನಿವಾರಣೆಗಾಗಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತೆ. ಹಾಗೆಯೇ ಸರ್ಪದೋಷದ ಜೊತೆಗೆ ಇನ್ನೂ ಹಲವು ರೀತಿಯ ದೋಷಗಳ ಪರಿಹಾರಕ್ಕೂ ಸಹ ಇಲ್ಲಿ ಪೂಜೆಗಳನ್ನು ಮಾಡಲಾಗುತ್ತೆ. ಯಾರಿಗಾದರೂ ಮದುವೆ ಆಗೋದು ನಿಧಾನ ಆಗ್ತಾ ಇದ್ರೆ ಅದಕ್ಕೂ ಸಹ ಇಲ್ಲಿ ಕಂಕಣ ಭಾಗ ಕೂಡಿ ಬರಲಿ ಅಂತ ಕೂಡ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಕ್ ಬಂದಿರುವಂತಹ ಒಬ್ಬ ಭಕ್ತರಿದ್ದಾರೆ. ಅವರು ಈ ದೇವಸ್ಥಾನದ ಬಗ್ಗೆ ಪೂಜೆ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಅಮ್ಮ, ನೀವು ಏನ್ ಪೂಜೆ ಮಾಡ್ಸಕ್ ಬಂದಿದ್ದೀರಾ? ಇಲ್ಲಿ ಸರ್ಪ ಪೂಜೆ ಮಾಡ್ಸೋಕ್ ಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಸರ್ಪ ದೋಷ ಪರಿಹಾರ ಮಾಡ್ಸೋಕ್ ಬಂದಿದ್ದೀವಿ. ನಮ್ಮ ಮನೇಲಿ ಒಂದು ಕೆಲಸದ ಹುಡುಗ ಇದ್ದ. ಆ ಹುಡುಗ ನಾಗರಾವ್ನ ಅಡ್ಡಾಕ್ಬಿಟ್ಟ. ಅವ್ರಿಗೆ ಗೊತ್ತಿಲ್ಲ ಏನಾವು ಅಂತ. ಆಮೇಲೆ ಗೊತ್ತಾಯ್ತು ನಾಗರಾವು ಅಂತ. ಸರಿ, ಇವಾಗ ನಾವು ಪರಿಹಾರ ಮಾಡ್ಸೋಕ್ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕೆ ಅಂತಾನೆ ಇನ್ನೊಬ್ಬ ಭಕ್ತರು ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ಇಲ್ಲಿ ಬಂದಿರುವ ಉದ್ದೇಶ ಏನು? ನನ್ನ ಹೆಸರು ದರ್ಶನ್ ಅಂತ, ವರ್ತೂರಿಂದ ಬಂದಿದ್ದೀನಿ. ಸೊ ನಾವು ಮೊದಲು ಈ ದೇವಸ್ಥಾನಕ್ಕೆ ತುಂಬ ಸತಿ ಬಂದಿದ್ದೀವಿ ಇಲ್ಲಿಗೆ. ಮೊದಲು ನಮಗೆ ಮಗು ಆಗಿರಲಿಲ್ಲ, ಮಗು ಆಗಬೇಕು ಅಂತ ಬಂದಿದ್ವಿ. ದೇವರ ದಯೆಯಿಂದ ಒಂದು ಆಶೀರ್ವಾದದಿಂದ ಮಗು ಆಯಿತು. ಆಮೇಲೆ ತುಂಬ ಸತಿ ತೊಂದರೆಗಳಿದ್ದಾಗ ಅದು ಇದ್ದಾಗ ಪರಿಹಾರ ಕೇಳಕ್ಕೆ ಬರ್ತೀವಿ. ಇಲ್ಲಿ ಸ್ವಾಮಿಗಳಿದ್ದಾರೆ. ಅವ್ರ ಹತ್ರ ಕೇಳಿದಾಗ ಅವರು ಕೊಡೋ ಪರಿಹಾರ ನಮಗೆ ಸಿದ್ಧಿ ಆಗಿದೆ. ಏನು ತೊಂದರೆಗಳಿದ್ರೂ ಪರಿಹಾರ ಕೊಡ್ತಾರೆ. 99% ಎಲ್ಲ ಕ್ಲಿಯರ್ ಆಗುತ್ತೆ. ಆದ್ದರಿಂದ ನಾವು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅಥವಾ ಯಾವುದಾದ್ರೂ ಹಬ್ಬಗಳ ದಿವಸ, ಆಮೇಲೆ ಹನುಮ ಜಯಂತಿ ದಿವಸ ಆ ಥರ ದಿವಸಗಳು ಇಲ್ಲಿ ಬಂದರೆ ಕೇಳಿಕೊಂಡು ಹೋಗ್ತೀವಿ. ಸೊ ಒಳ್ಳೆ ಕ್ರೌಡ್ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ. ಸೊ ನೀವು ಬೆಳಗ್ಗೆನೇ ಬರಬೇಕಾಗತ್ತೆ. ಅವ್ರು ಫಸ್ಟು ಹೆಸರು ಬರೆಸ್ಬೇಕು. ಹೆಸರು ಬರ್ಸಾದ್ಮೇಲೆ ನಿಮ್ಗೆ ಅವರು ಒಳಗೆ ಕರೀತಾರೆ. ಅದ್ಬಿಟ್ಟು ನಿಮ್ಮ ತೊಂದರೆಗಳನ್ನೆಲ್ಲ ಕೇಳ್ತಾರೆ. ಕೇಳ್ಬಿಟ್ಟು ಉತ್ತರ ಕೊಡ್ತಾರೆ. ಅಮ್ಮ ನಮಸ್ಕಾರ. ನೀವು ಈ ದೇವಸ್ಥಾನಕ್ಕೆ ಬಂದಿರೋ ಕಾರಣ ಏನಮ್ಮ? ನಮ್ಮ ಅಕ್ಕನ ಮಗನಿಗೆ ಮದ್ವೆ ಆಗಿಲ್ಲ, ತುಂಬಾ ದಿವಸ ಏಜ್ ಆಯ್ತು ಅಂತ ನಾವು ಕೇಳಕ್ ಬಂದಿದ್ವಿ. ನಮ್ಮ ರಿಲೇಷನ್ ಒಬ್ರು ಹೇಳಿದ್ರು, ಇಲ್ಲಿ ಹೋಗಿ ಚೆನ್ನಾಗಿ ಹೇಳ್ತಾರೆ, ಅವ್ರು ಹೇಳೋದು ಎಷ್ಟು ಆಗುತ್ತೆ ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಹುಡ್ಕೊಂಡು ಇವತ್ತೇ ಫಸ್ಟ್ ಬಂದಿದ್ವಿ. ಇಲ್ಲಿನ ವಿಶೇಷ ಏನು ಅಂತ ಏನಾದ್ರು ಹೇಳ್ತೀರಾ? ವಿಶೇಷ ಅಂದ್ರೆ ಅದೇ, ಇಲ್ಲಿ ಬಂದವ್ರು ಖಂಡಿತವಾಗೂ ಮದ್ವೆ ಆಗುತ್ತೆ, ನಾವು ಅನ್ಕೊಂಡಿದ್ದಾಗುತ್ತೆ ಅಂತ ಹೇಳಿದ್ವಿ. ದೋಷಗಳ ನಿವಾರಣೆಗೆ ಫೇಮಸ್ ಅಂತ ಕೇಳ್ಪಟ್ಟೆ. ದೋಷ, ಸ್ವಲ್ಪ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಗೆಳೆಯರೆ, ಕೋಲದೇವಿ ಗ್ರಾಮದ ಗರುಡ ದೇವಾಲಯ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ತನ್ನ ಮೈ ಮೇಲೆ 8 ಸರ್ಪಗಳನ್ನ ಧರಿಸಿರುವಂತಹ ಗರುಡ ಮೂರ್ತಿ ಇರುವುದು ಇಲ್ಲಿ ಮಾತ್ರ. ವಿಶ್ವದಲ್ಲಿಯೇ ಈ ರೀತಿಯ ಮೂರ್ತಿ ಸಿಗುವುದು ನಮಗೆ ಈ ಗ್ರಾಮದಲ್ಲಿ ಮಾತ್ರ. ತನ್ನ ಮೈ ಮೇಲೆ 8 ಸರ್ಪಗಳು ಇರುವುದರಿಂದ 8 ರೀತಿಯ ಸರ್ಪದೋಷಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಇಲ್ಲಿನ ಗರುಡ ದೇವರಿಗಿದೆ. ಬರೀ ಸರ್ಪದೋಷ ಅಷ್ಟೇ ಅಲ್ಲ, ಕುಜದೋಷ ಮತ್ತು 10 ಹಲವು ರೀತಿಯ ದೋಷಗಳನ್ನ ನಿವಾರಣೆಗೋಸ್ಕರ ಇಲ್ಲಿ ಪೂಜೆಗಳನ್ನ ಮಾಡಲಾಗುತ್ತೆ. ದೋಷ ನಿವಾರಣೆ ಅಲ್ಲದೆ ಕೂಡ ಇಲ್ಲಿ ಕಂಕಣ ಭಾಗ್ಯ ಮತ್ತು ಸಂತಾನ ಪ್ರಾಪ್ತಿಗೂ ಕೂಡ ಇಲ್ಲಿ ಪೂಜೆಗಳನ್ನ ಮಾಡಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.